ಆಗಲೇ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳೆಲ್ಲ ಹೇಳಿದ್ದಾರೆ. ವಕ್ಫ್ ಬಿಲ್ಲನ್ನೇನು ಅವರು ಮಸೂದೆಯನ್ನು ತಂದಿದ್ದಾರೆ, ಅನೇಕ ತಿದ್ದುಪಡಿಗಳಾಗಬೇಕಾಗಿದೆ. ಅದರಲ್ಲಿ ಎಲ್ಲರ ಮನಸ್ಸಿಗೂ ಕೂಡ ತೃಪ್ತಿಯಾಗುವಂಥ ಮಸೂದೆ ಅಲ್ಲ ಅದು ಅಂತ ಹೇಳಿ ಈಗಾಗಲೇ ನಮ್ಮ ಪಕ್ಷದ ಮುಖಂಡರುಗಳು ಪ್ರತಿಕ್ರಿಯೆ ಮಾಡಿದ್ದಾರೆ. ಇಡೀ ದೇಶದಲ್ಲಿ ಅದಕ್ಕೆ ಒಂದು ರೀತಿಯಲ್ಲಿ ವಿರುದ್ಧವಾದಂಥ ಪ್ರತಿಕ್ರಿಯೆ ಆಗ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಮುಸ್ಲಿಂ ಸಮುದಾಯದವರು ಅದನ್ನು ಒಪ್ಕೊಂಡಿಲ್ಲ. ಹಾಗಾಗಿ ಇವತ್ತು ಮಸೂದೆಯನ್ನು ನಮ್ಮ ಪಕ್ಷದವರು ವಿರೋಧಿಸ್ತಾರೆ. ಸರ್, ಮತ್ತೆ ಬೆಲೆ ಏರಿಕೆಗೆ ಸಂಬಂಧಪಟ್ಟಂತೆ ಬಿಜೆಪಿಯಿಂದ ಪ್ರತಿಭಟನೆ ಕರೆ ಕೊಟ್ಟಿದ್ದಾರೆ. ಡೀಸೆಲ್ ಕೂಡ ಯಾಕಾಗಿದೆ, ಎಲ್ಲಿಂದ ಆಗಿದೆ? ಮೂಲತಃ ಕೇಂದ್ರ ಸರ್ಕಾರದ ನೀತಿಗಳು ಇವತ್ತು ಬೆಲೆ ಏರಿಕೆಗಳನ್ನು ಮಾಡ್ತಕ್ಕಂಥ ರೀತಿಯಲ್ಲಿ ಆಗಿದ್ದಾವೆ. ಇಡೀ ದೇಶದಲ್ಲೇ ಆಗಿದೆ, ಇದು ಬರೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ. ಅದರಿಂದ ಅವರು ಸರಿಪಡಿಸ್ಕೊಡ್ಬೇಕಲ್ವಾ? ಕೇಂದ್ರ ಸರ್ಕಾರಗಳು ಯಾವುದೇ ಸರ್ಕಾರ ಬಂದಾಗ ರಾಜ್ಯ ಸರ್ಕಾರದನ್ನು ನಮ್ಮ ಫೆಡರಲ್ ಸ್ಟ್ರಕ್ಚರ್ನಲ್ಲಿ ಆ ಸಂಬಂಧ ಇದೆಯಲ್ಲ, ರಾಜ್ಯ ಮತ್ತು ಕೇಂದ್ರದ ಸಂಬಂಧ, ಆ ಸಂಬಂಧ ಸರಿಯಾಗಿಲ್ಲದೆ ಇದ್ದಾಗ ಈ ರೀತಿ ಆಗುತ್ತೆ. ನಮಗೆ ಬರ್ತಕ್ಕಂಥ ಟ್ಯಾಕ್ಸಿಗೆ, ನಾವು ಕೊಟ್ಟಂಥ ಟ್ಯಾಕ್ಸಿಗೆ ನಮಗೆ ಕೊಡುವಂಥ ಹಣ ಏನಿದೆ ಅದು ಸರಿಯಾಗಿ ಮತ್ತು ಸರಿಯಾದ ಸಂದರ್ಭಕ್ಕೆ ಒಂದು ಕ್ಯಾಲ್ಕುಲೇಷನ್ಸ್ ಮಾಡಿದರೆ ನಮಗೆ ಹೆಚ್ಚು ಹಣ ಬರಬೇಕಲ್ವ? ಹಾಗಾಗಿ ನಾವು ಇಷ್ಟೊಂದು 20,000ಕ್ಕೂ ಹೆಚ್ಚು ಕೋಟಿಗಳನ್ನು ನಾವು ಟ್ಯಾಕ್ಸ್ ರೂಪದಲ್ಲಿ ಕೊಟ್ಟಾಗ ರಾಜ್ಯ ಸರ್ಕಾರಕ್ಕೆ ಅದಕ್ಕೆ ಏನು ಪ್ರಾಮಾಣಿಕವಾಗಿ ಕೊಡಬೇಕಾಗುತ್ತೆ. ಅದರಿಂದ ಅದು ಕೊಡಲಿಲ್ಲ ಅಂತ ಹೇಳಿದಾಗ ನಮ್ಮ ರಿಸೋರ್ಸನ್ನು ನೀವು ಜಾಸ್ತಿ ಮಾಡ್ಕೊಳ್ಳಿ ಅಂದಾಗ ನಾವು ಅನಿವಾರ್ಯವಾಗಿ ಕೆಲವು ಬೆಲೆಗಳನ್ನು ಮಾಡಬೇಕಾಗುತ್ತೆ. ಮಾಡಿ ಗ್ಯಾರಂಟಿ ಸರಿದೂಗಿಸಲು ಇದೆಲ್ಲ ಮಾಡುತ್ತಿದೆ ಅಂತೇಳಿ ಬಿಜೆಪಿ ಗ್ಯಾರಂಟಿ ನಾವು ಬಡ್ಜೆಟ್ನಲ್ಲೇ ತಿಳಿಸಿದ್ದೇವೆ. ನಾವೇನು ಕದ್ದು ಮುಚ್ಚಿ ಮಾಡ್ತಾ ಇಲ್ಲ. ಗ್ಯಾರಂಟಿಯನ್ನು ಬಡ್ಜೆಟ್ನಲ್ಲಿ, ನಮ್ಮ ಬಡ್ಜೆಟ್ರಿ ಅಲೊಕೇಶನ್ನಲ್ಲಿ ಇವತ್ತೇನು 4,09,000 ಕೋಟಿ ಬಡ್ಜೆಟ್ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಆ ಬಡ್ಜೆಟ್ನಲ್ಲೇ 51,000 ಕೋಟಿ ರೂಪಾಯಿಯನ್ನು ಗ್ಯಾರಂಟಿಗೆ ತೆಗೆದಿಟ್ಟಿದ್ದಾರೆ. ಅದಕ್ಕೂ ಯಾವುದೇ ಸಂಬಂಧ ಇಲ್ಲ ಸರ್. ಇದು ನಮ್ಮ ಕರ್ನಾಟಕದಲ್ಲಿ ಪೊಲೀಸ್ ಸ್ಪೋರ್ಟ್ಸ್ ಬೋರ್ಡ್ ಅನ್ನ ಕ್ಲೋಸ್ ಮಾಡಿ ಅಲ್ಲಿರೋನೆಲ್ಲ ರಿಲೀವ್ ಮಾಡಿದ್ದಾರೆ ಅಂತ ಹೇಳಿ ಇದೆ. ಯಾವುದು ಪೊಲೀಸ್ ನಮ್ಮ ಸ್ಪೋರ್ಟ್ಸ್ ಬೋರ್ಡ್ ಇದೆಯಲ್ಲ ಸರ್ ನಮ್ಮಲ್ಲಿ, ಸೊ ಅದನ್ನು ಕ್ಲೋಸ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಯಾವ ಕಾರಣಕ್ಕೋಸ್ಕರ? ಅನೇಕ ಬದಲಾವಣೆಗಳನ್ನು ಮಾಡ್ತಾ ಇರ್ತಾರೆ. ಬಟ್ ಸ್ಪೋರ್ಟ್ಸ್ ಆಕ್ಟಿವಿಟಿ ಪೊಲೀಸ್ನಲ್ಲೇ ನಡೀತಾ ಇದೆಯಲ್ಲ. 3% ಈಗ ರಿಸರ್ವೇಷನ್ ಮಾಡಿದ್ದೀವಿ ಪೊಲೀಸ್ ರೆಕ್ರೂಟ್ಮೆಂಟಲ್ಲಿ. 3% ಕ್ರೀಡಾಪಟುಗಳಿಗೆ ಅಂತ ಹೇಳಿ ಮಾಡಿದ್ದೇವೆ. ಅದರಿಂದ ಯಾವುದೇ ತೊಂದರೆ ಏನಾಗಿಲ್ಲ. ಸರ್, ಇವತ್ತು ಸಿಎಂ ಡೆಲ್ಲಿಗೆ ಹೋಗ್ತಿದ್ದಾರೆ. ಡೆಲ್ಲಿಗೆ ಹೋದ್ರೆ ಬದಲಾವಣೆ ಆಗ್ತದೆ. ಚರ್ಚೆ ಅಂದ್ರೆ ಇವತ್ತು ಸಚಿವ ಸಂಪುಟ ಇವೆಲ್ಲ ಏನಿಲ್ಲ ರೀ.